ಚುನಾವಣೆಗೆ ಮೊದಲು ಪ್ರಸ್ತಾಪ ಮಾಡಿ ಜನರ ಆಶೀರ್ವಾದವನ್ನು ಪಡಿಬೇಕಾದಾಗ ನಮ್ಮ ಬದ್ಧತೆಯನ್ನ ಚಾಚೂ ತಪ್ಪದೇನೆ 8 ತಿಂಗಳುಗಳಲ್ಲೇ ಈ ರಾಜ್ಯದ ಅಭಿವೃದ್ಧಿಯ ಪಥ ಮತ್ತು ಇಂಥ ತೀವ್ರತರವಾದಂಥ ಬರದಲ್ಲೂ ಕೂಡ ನಾಡನ್ನ ಸಮರ್ಪಕವಾಗಿ ಹೇಗೆ ನಾವು ನೆಮ್ಮದಿಯಿಂದ ಜನರನ್ನ ಮುಂದೆ ಕೊಂಡೊಯ್ಯಬೇಕು ಅನ್ನುವಂಥ ದೂರದೃಷ್ಟಿಯ ಯೋಜನೆಗಳ ಜೊತೆಯಲ್ಲಿ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದನ್ನ ಮುಕ್ತ ಕಂಠದಿಂದ ಸನ್ಮಾನ್ಯ ಗಣರತ್ನ ರಾಜ್ಯಪಾಲರು ನಿನ್ನೆ ಅವರ ಭಾಷಣದಲ್ಲಿ ಮಾತನಾಡಿರುವುದು ಇಡೀ ರಾಜ್ಯದ ಜನತೆ ಗಮನಿಸಿ ಅತ್ಯಂತ ಸತ್ಯದ ವಿಚಾರವನ್ನ ಇವತ್ತು ಚರ್ಚೆ ಆಗಿರೋದನ್ನ ಎಲ್ಲ ಪತ್ರಿಕೆಗಳು ಕೂಡ ಇವತ್ತು ಹಾಡಿ ಹೋಗ್ಲಿ ಬರೆದಿದ್ದಾವೆ. ಎಲ್ಲ ಒಂದ್ ಕಡೆ ಸಹಜವಾಗಿ ವಿರೋಧ ಪಕ್ಷದ ಜವಾಬ್ದಾರಿನ ಅವರು ನಿರ್ವಹಿಸ್ತಿರ್ಬೇಕಾದ್ರೆ ಅದರಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥ ವಿಚಾರಗಳು ಕಾಣ್ತಾ ಇದ್ದಾವೆ. ಅದು ಸಹಜವಾದ ಇವತ್ತಿನ ಪ್ರಜಾಸತ್ತ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರ ಜವಾಬ್ದಾರಿ ಅವರು ಹಾಗೆ ಮಾಡಬೇಕು. ಆದರೆ ವಾಸ್ತವ ಸತ್ಯ ಅನ್ನೋದನ್ನ ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾಜ್ಯಪಾಲರು ಮಾತಾಡಿದಂತ ಮಾತುಗಳಲ್ಲಿ ಅವರ ನುಡಿಗಳಲ್ಲಿ ಒಂದು ಸುಳ್ಳು ಅನ್ನೋದು ಯಾರೂ ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ ಸುಳ್ಳಿನ ಬಗ್ಗೆ ಪ್ರಸ್ತಾಪ. ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿ. ಎಲ್ಲ ಸುಳ್ಳದ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳೋಂತ ಸಾಧನ ತಗೊಳ್ಳಿ. ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ ನಿಧಾನವಾಗಿ. ಟೀಕೆಗಳನ್ನ ಸ್ವೀಕಾರ ಮಾಡಬೇಕು. ಚರ್ಚೆ ಮಾಡ್ಲಿಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಕಂಟಿನ್ಯೂ. ಸುಳ್ಳು ಹೇಳೋದು ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಅದರಲ್ಲೇ ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ 15 ಲಕ್ಷ ಸುಳ್ಳು ಹೇಳ್ದವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿಲ್ಲ. ಈ ದೇಶಕ್ಕೆ 15 ಲಕ್ಷ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲ. ಕಂಟಿನ್ಯೂ ಮಾಡಿ. ಸನ್ಮಾನ್ಯ ನೀವು ಕಂಟಿನ್ಯೂ. ಸಭಾಧ್ಯಕ್ಷೆ, ರಾಜ್ಯಪಾಲರು ನಿನ್ನೆ ಭಾಷಣದಲ್ಲಿ ಪ್ರಥಮದಲ್ಲಿ ಮಾತಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆ ಮುಂದೆ ನಾವು ನೀಡಿದಂತ ಭರವಸೆಗಳು ಏನೇನಿದ್ವು, ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವಿ. ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿ ಇವುಗಳನ್ನ ಜಾರಿಗೆ ಕೊಡ್ತೇವೆ, ನಿಮ್ಮ ಬದುಕಿನಲ್ಲಿ ನೆಮ್ಮದಿಯ ವಾತಾವರಣ ತಂದೇ ತರ್ತೇವೆ ಅನ್ನೋಂಥ ಮಾತುಗಳನ್ನು ಆಡಿ ಜನರ ಆಶೀರ್ವಾದವನ್ನು ಪಡೆದು ಬಂದವರು ನಾವು. 8 ತಿಂಗಳಲ್ಲಿ ಆ 5 ಗ್ಯಾರಂಟಿಗಳನ್ನ ಚಾಚೂ ತಪ್ಪದೆ ಜಾರಿ ಮಾಡಿರೋದು ಸುಳ್ಳು ಅಂತ ನೀವು ಹೇಳ್ತೀರಾ. ಆದ್ರೆ ನಿಮ್ಮ ಬಾಯಲ್ಲಿ ಬರ್ತಾ ಇರೋದು ಗ್ಯಾರಂಟಿ ಜಾರಿಯಿಂದ ಬಹಳ ತಪ್ಪಾಗ್ಬಿಟ್ಟಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅಭಿವೃದ್ಧಿ ನಿಂತೋಗಿದೆ ಅಂತ ಹೇಳ್ತಿದ್ರಿ. ನಿನ್ನೆ ರಾಜ್ಯಪಾಲರು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ನಮ್ಮ ದೂರದೃಷ್ಟಿತ್ವ, ನಮ್ಮ ಯೋಜನೆಗಳು, ನಮ್ಮ ಪರಿಕಲ್ಪನೆಗಳು ಈ ರಾಷ್ಟ್ರದಲ್ಲಿ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ಮುಂಚೂಣಿಯಲ್ಲಿದೆ ಅನ್ನೋದನ್ನ ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಆ ದಾಖಲೆಗಳಲ್ಲಿ ಹೊಸ ಕನಸು ಹೊತ್ತು ಜನರ ಮುಂದೆ ಹೋಗಿ ಅವತ್ತು ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಅದನ್ನು ಜಾರಿ ತಂದಾಗ ಇವತ್ತು ಸುಮಾರು 1.2 ಕೋಟಿ ಜನರಿಗೆ ಈ 1.2 ಕೋಟಿ ಕುಟುಂಬಗಳಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲ ತಲುಪಿದೆ ಅನ್ನೋದಕ್ಕೆ ಅರ್ಜಿಗಳ ಮಹಾಪೂರ ಹರಿದು ಬಂದಿರೋದೇ ಸಾಕ್ಷಿ. ನಿಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ಇವ್ರಿಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ನಮಗ್ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ. ತಾರತಮ್ಯ ಇಲ್ಲದಂತೆ ಯೋಜನೆಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಒಂದು ಜವಾಬ್ದಾರಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜರೂರಾಗಿ ಹಲವಾರು ಸರ್ಕಾರಗಳನ್ನ ನಾವು ನೋಡಿದ್ವಿ. ಹೇಳದೆ ಒಂದು ಮಾಡದೆ ಒಂದು ಆಶ್ವಾಸನೆಗಳು ಚುನಾವಣೆ ಸಮಯದಲ್ಲಿ ಭರಪೂರ್ವವಾಗಿ ಕೊಟ್ಟಿದ್ರು, ಯಾವುದೂ ಜಾರಿ ಆಗ್ತಿರ್ಲಿಲ್ಲ. ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನ ಇತರ ರಾಜ್ಯಗಳು ಅನುಕರಿಸ್ತಾ ಇದ್ದಾವೆ. ಏನಂತ ಅನುಕರಿಸ್ತಾ ಇದ್ದಾವೆ? ಅವರು ಗ್ಯಾರಂಟಿನ ಘೋಷಣೆ ಮಾಡಕ್ ಶುರುವಾಗಿದ್ದಾರೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ
ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಚುನಾವಣಾ ಭಾಷಣದ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಡ್ತದೆ, ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಇದು ಸುಳ್ಳು ಭರವಸೆ ಅನ್ನಂತ ಮಾತನಾಡುದು. ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ, ಅವರ ಪಕ್ಷದ ಪ್ರತಿಯೊಬ್ಬರು ಸಾಕ್ಷಿಯಾಗಿದ್ದೀರಿ. ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರೋ ಸುಳ್ಳ? ಗ್ಯಾರಂಟಿ ಯೋಜನೆ ಜಾರಿ ಮಾಡಕ್ಕೆ ಆಗಲ್ಲ ಅಂದಮೇಲೆ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ಮತಕ್ಷೇತ್ರಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಜಿ ಹಾಕಬಾರ್ದು ಅಂತ ನೀವು ಯಾರು ಹೇಳಿದ್ರ? ಇದನ್ನ ಪಡ್ಕೊಳ್ಳೋದು ತಪ್ಪು ಅಂತ ಹೇಳಿದ್ರ? ಈ ಯೋಜನೆ ಅನರ್ಥದಿಂದ ಕೂಡಿದೆ, ಅಪಾರ್ಥದಿಂದ ಕೂಡಿದೆ, ಇದರ ಲಾಭವನ್ನು ನೀವು ಪಡಿಬೇಡಿ ಅಂತ ನೀವು ಯಾರು ಹೇಳಿದ್ರ? ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತ ಭಾಷಣವನ್ನ ಯಾವ ಆಧಾರದ ಮೇಲೆ ನೀವು ಸುಳ್ಳು ಅಂತ ಹೇಳ್ತೀರಿ? ನಿಮ್ಮ ಮನೆ, ನಿಮ್ಮ ಬೆಂಬಲಿಗರು, ನಿಮ್ಮ ಕ್ಷೇತ್ರದ ಮತದಾರರು, ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಯಾವ ಆಧಾರದ ಮೇಲೆ ಇದನ್ನ ಸುಳ್ಳು ಅಂತ ಹೇಳ್ತೀರಾ? ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಒಬ್ಬ ಬಡವನ್ನ, ನೀವು ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆಯಲ್ಲಪ್ಪ ಅಂತ. ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ತಯಾರಾಗಿ ಬಂದಿರೋ, ನಾವೇನು ಮಾಡಕ್ಕಾಗಲ್ಲ. ಈ ಎಲ್ಲ ವಿಚಾರದಲ್ಲಿ ಸುಮ್ಮನೆ ಇವತ್ತು ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚುತ್ತಿರುವ ಇಂದಿನ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡುತ್ತಾ ಆರ್ಥಿಕವಾಗಿ ಮುನ್ನಡೆ ಸಾಧಿಸುವ ಅಭಿವೃದ್ಧಿ ಪಥವನ್ನು ಕರ್ನಾಟಕ ಅನುಸರಿಸುತ್ತಿದೆ. ಅಭಿವೃದ್ಧಿ ಎಂದರೆ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರವಲ್ಲ, ಸುಸ್ಥಿರ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯಗಳು ಕೂಡ ಅದರಲ್ಲಿ ಸೇರಿವೆ. ಈ ಆಯಾಮಗಳೆಲ್ಲ ಕರ್ನಾಟಕ ಮಾದರಿಯನ್ನು ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಅನುಸರಿಸುತ್ತಾ ಬಂದಿದೆ. ಈ ಮಾದರಿಯನ್ನು ಇನ್ನಷ್ಟು ಸಶಕ್ತಗೊಳಿಸಿ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ವಿಶಿಷ್ಟವಾಗಿ ರೂಪಿಸುವುದು ನನ್ನ ಸರ್ಕಾರದ ಗುರಿಯಾಗಿದೆ. ಈ ಮಾತು ನಿಮ್ಮಲ್ಲಿ ಕುಹಕಕ್ಕೆ ಕಾರಣ ಆಗ್ತಿದೆ ಅನ್ನೋದನ್ನ ನಾನು ನಿನ್ನೆ ನೀವೆಲ್ಲರೂ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಾಗ ನಾನು ಗಮನಿಸಿದ್ದು. ಇಲ್ಲಿ ನಾವು ಉಳ್ಳವರಿಗೆ ಮಾತ್ರ ಇವತ್ತು ರಾಷ್ಟ್ರದಲ್ಲಿ ಆದಾಯ ಯಾರ ಹತ್ರ ಹೋಗ್ತಾ ಇದೆ, ಈ ದೇಶದ ಸಂಪತ್ತು ಎತ್ತ ಸಾಗ್ತಾ ಇದೆ, ಬಡವನಿಗೆ ಯೋಜನೆಗಳೇನು, ಬಡವನ ಪಾಲನೆ ಕಲ್ಯಾಣ ಕಾರ್ಯಕ್ರಮಗಳೇನು, ಅವನನ್ನು ಮೇಲೆತ್ತಕ್ಕಂಥ ಯೋಜನೆಗಳೇನು, ಈ ವಿಚಾರವಾಗಿ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ವಿಚಾರವನ್ನ ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ಹೆಜ್ಜೆ ಇಡ್ತದೆ ಅಂದ್ರೆ ನೀವು ಮುಕ್ತ ಕಂಠದಿಂದ ಸ್ವಾಗತಿಸಿ ಬೆಂಬಲಿಸಬೇಕು ಅನ್ನೋದು ನನ್ನ ವಾದ. ಈ ವಿಚಾರದಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿಗಳ ಬಗ್ಗೆ ಅದರ ಅವಶ್ಯಕತೆ ಎಷ್ಟಿತ್ತು ಅನ್ನೋದಕ್ಕೆ ಇವತ್ತು ರಾಜ್ಯದಲ್ಲಿ ಅರ್ಜಿಗಳ ಮಹಾಪೂರನೇ ಹರಿದು ಬಂದಿರತಕ್ಕಂಥದ್ದು ಸಾಕ್ಷಿ. ಈ ದಾಖಲೆ ನೀವು ಯಾರು ಬೇಕಾದ್ರೆ ನೀವು ತಗೊಳ್ಳಿ, ಅರ್ಜಿಗಳು ಎಷ್ಟು ಬಂದಿದ್ದಾವೆ ಯಾವುದಕ್ಕೆ ಅಂತ, ಯಾವ್ಯಾವ ತಾಲೂಕಿನಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಅರ್ಜಿ ಬಂದಿದೆ ಅಂತ ತಗೊಳ್ಳಿ. ಹಾಗಾದ್ರೆ ಈ ಗ್ಯಾರಂಟಿ ಬೇಡ ಅಂತ ಆ ಜನ ಹೇಳಿದ್ರೆ ನಿಮ್ಮ ಮಾತಿಗೆ ಬೆಲೆ ಸಿಕ್ತಿತ್ತು. ನನಗೆ ಯಾಕೋ ನೀವು ನಿಮ್ಮ ಜನತೆಗೆ ವಿರುದ್ಧವಾಗಿದ್ದೀರಿ ಅನ್ನೋಂಥ ಭಾಸ ಆಗ್ತಾ ಇದೆ ಇಲ್ಲಿ. ಇನ್ನು ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕ್ರೋಢೀಕೃತವಾಗಿತ್ತು. ಇದನ್ನು ಹಂಚತಕ್ಕಂಥ ಕೆಲಸ ತಪ್ಪ ಸನ್ಮಾನ್ಯ ಅಧ್ಯಕ್ಷೆ? ಇವತ್ತು ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಈ ರೀತಿ ಯೋಜನೆಗಳಿದ್ದಾವೋ ಇಲ್ವೋ, ಆದ್ರೆ ನಾವು ಎದೆ ಮುಟ್ಟಿ ಹೇಳ್ತೇವೆ, ಕರ್ನಾಟಕದವರು ಸಂಪತ್ತಿನ ಪಾಲನ್ನ ಸರ್ವರಿಗೂ ಹಂಚತಕ್ಕಂಥ, ಅತ್ಯಂತ ಕಡುಬಡವನನ್ನ ಮಧ್ಯಮ ವರ್ಗದವರನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಇವತ್ತು ಮುಂದೆ ಬಂದಿವೆ. ಇದನ್ನೇ ಸನ್ಮಾನ್ಯ ರಾಜ್ಯಪಾಲರು ನೆನೆ ಹೇಳಿದ್ದು. ಇದನ್ನ ಸುಳ್ಳು ಅಂತ ಯಾವ ಮಾತಿನಲ್ಲಿ ಹೇಳ್ತೀರಿ? ಇವತ್ತು ಬಡವನನ್ನ ಅತಿ ಬಡವನನ್ನಾಗಿ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶನ. ಯಾತಕ್ಕಾಗಿ ಈ ಮಾತು ನಿಮ್ಮ ಬಾಯಿಂದ? ಹಲವಾರು ಪತ್ರಿಕೆಗಳಲ್ಲಿ ನೆನ್ನೆ ಇದು ರಾಜ್ಯಪಾಲರ ಭಾಷಣವನ್ನು ಇವತ್ತು ಹೊಗಳು ಬಲ್ತಿದ್ರು. ಹಾಗಾದ್ರೆ ಪತ್ರಿಕೆಗಳಲ್ಲಿ ಬರೆದಿರ್ತಕ್ಕಂಥ ಬರವಣಿಗೆಗಳು ಸುಳ್ಳ? ಅವರ ಸಂಪಾದಕೀಯದಲ್ಲಿ ಮಾತಾಡಿದ್ದಾರೆ. ಅದನ್ನ ಮುಂದೆ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದರ ಜೊತೆಗೆ ನಮ್ಮಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಆ ಒಂದು ಬ್ಯಾಂಕ್ ವಿಚಾರದಲ್ಲೋ ಅವರ ಆಧಾರ್ ಕಾರ್ಡ್ ವಿಚಾರದಲ್ಲೋ ಜೋಡಣೆ ವಿಚಾರದಲ್ಲೋ ಸಣ್ಣ ಪುಟ್ಟ ತಪ್ಪಾಗಿರೋದನ್ನು ಕೂಡ ಸರಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ಫ್ಯೂಚರಿಸ್ಟಿಕ್ ಸರ್ಕಾರ ಇದು. ಅದರ ಜೊತೆಯಲ್ಲಿ ನೆಮ್ಮದಿಯ ನಾಳೆಗಳನ್ನ
ಜನತೆ ಪಾಲಿಗೆ ಸಂತೃಪ್ತಿಯಿಂದ ಇರತಕ್ಕಂಥ ರೀತಿಯಲ್ಲಿ ತರುವ ಉದ್ದೇಶನ ಹೊಂದಿರತಕ್ಕಂಥದ್ದು. ಈ ನೀತಿಗಳಲ್ಲಿ ಹೊಸತನವನ್ನ ಅಳವಡಿಸಿಕೊಂಡಿದೆ. ಆರ್ಥಿಕತೆ ಬೆನ್ನೆಲುಬಾಗಿರುವ ಕೃಷಿ, ಕೈಗಾರಿಕೆ ಹಾಗೂ ಸೇವಾ ರಂಗಗಳಲ್ಲಿ ಹೊಸ ಭರವಸೆಗಳನ್ನು ಹುಟ್ಟುಹಾಕಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಹಾಗೂ ಜೀವನ ಭದ್ರತೆಯನ್ನು ಕಲ್ಪಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಅನ್ನೋದನ್ನ